ಮದುವೆ ಆದ ತಕ್ಷಣ ಕೆಲಸ ಇರಲಿಲ್ಲ ತರಮ್ಮ ನನಗೆ. ಎಂಗೇಜ್ಮೆಂಟ್ ಆಗೋ ಟೈಮಲ್ಲಿ ಇವಳನ್ನ ನೋಡ್ಬೇಕು ಅಂತಂದಾಗ ನಾನು ಆರ್ಜೆ ಆಗಿದ್ದೆ. ಅದಾದ್ಮೇಲೆ ಮದುವೆ ಆಗೋ ಟೈಮಲ್ಲಿ ಕೆಲಸ ಇರಲಿಲ್ಲ. ನನಗೆ ಕೆಲಸ ಇಲ್ಲ ಅನ್ನೋದು ಎಂಗೇಜ್ಮೆಂಟ್ ಆಗ ಒಂದು ಸ್ವಲ್ಪ ದಿವಸಕ್ಕೆ ಇವಳೊಬ್ಳಿಗೆ ಮಾತ್ರ ಹೇಳಿದೆ, ನಮ್ಮ ತಂದೆ ತಾಯಿಗೂ ಹೇಳಿರಲಿಲ್ಲ ನಾನು. ಯಾಕಂದ್ರೆ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಪಾಪ ಎಲ್ಲಿಂದನೋ ಹೇಗೋ ಒಂದು ಬರ್ತಿದೆ ಹುಡುಗಿ, ಆ ಹುಡುಗಿಗೆ ತಪ್ಪು ಕಲ್ಪನೆ ಇಟ್ಟು ದೂಡ್ತಾ ಇದ್ದಾರೆ ಯಾವುದೋ ಮನೆಗೆ ಅಂತ ಅನ್ನಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವಳೊಬ್ಳಿಗೆ ಫಸ್ಟ್ ಹೇಳಿದ್ ನಾನು. ಎಂಗೇಜ್ಮೆಂಟ್ ಆಯ್ತು, ಮದುವೆ ಆಯ್ತು, ₹1 ಇಲ್ಲ ಜೋಬಲ್ಲಿ. ನಮ್ಮ ಅಣ್ಣ ಊಟಿಗೆ ಹೋಗ್ಬಾರಯ್ಯ ಅಂತ ಹೇಳಿ ಹನಿಮೂನಿಗೆ ಅಂತ ಒಂದು ಪ್ಯಾಕೇಜ್ ಮಾಡಿಕೊಟ್ಟು ಕಳಿಸ್ತಾ ನನ್ನ. ವಾಪಸ್ ಬಂದು ಯಥಾಶಕ್ತಿ ಅಪ್ಪ ಅಮ್ಮಂಗೆ ಗೊತ್ತಾ ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ, ಯಾವ ಕಂಪ್ನಿನೂ ಕೆಲಸ ಸಿಗ್ತಿಲ್ಲ. ದಿನ ಬೆಳಗ್ಗೆ ಇವಳ ಹತ್ರ ತಿಂಡಿ ಕಟ್ಟಿಸ್ಕೊಂಡು ಪಾರ್ಕ್ಗೆ ಹೋಗಿ ಕೂತ್ಕೊಳ್ಳೋದು. ಒನ್ ಫೈನ್ ಡೇ ನಮ್ಮ ಅಪ್ಪ ಕರೆದ್ರು, ಬಾರಯ್ಯ ಮಾತಾಡ್ಬೇಕು ನಿನ್ನ ಹತ್ರ. ಅಪ್ಪಾಜಿ ಆಫೀಸ್ಗೆ ಹೋಗ್ಬೇಕು, 10 ನಿಮಿಷ ತಡ ಆದ್ರೆ ಯಾರು ಏನನ್ನಲ್ಲ, ಬಾ ಕೂತ್ಕೊಂಡು. ಮುಂದೆ ಏನಪ್ಪಾಜಿ ಆಫೀಸ್ ಬೇಗ ಅಪ್ಪಾಜಿ ಟೈಮ್ ಆಗ್ತಿದೆ ಬೇಗ. ಅಲ್ಲ ಮುಂದೆ ಏನು ಮುಂದೆ? ನಿನಗೆ ಮದುವೆ ಮುಂಚೆನೇ ಕೆಲಸ ಹೋಗಿತ್ತು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣಯ್ಯ. ನಿನ್ನ ಮುಖದಲ್ಲೇ ಗೊತ್ತಾಗೋಗುತ್ತೆ, ಅದಕ್ಕೆ ನೀನು ನನಗೆ ಹೇಳಬೇಕು ಅಂತಿಲ್ಲ. ಸಹಜ, ಅದು ಹಾಗೆ ಆಗುತ್ತೆ. ಅದಾದ್ರೆ ಅವಮಾನ ಅಂತಲ್ಲ, ಆದರೆ ತುಂಬ ಮುಖ್ಯವಾಗಿ ನೀನು ಯೋಚನೆ ಮಾಡಬೇಕಾಗಿರೋದು ಅಪ್ಪ ಅಮ್ಮ ಬಿಟ್ಬಿಡು. ಬಂದಿರೋಳಗೆ ಮರ್ಯಾದೆ ಉಳಿಸ್ಕೋಬೇಕು ನೀನು. ಅಪ್ಪಿ ತಪ್ಪಿ ಬಂದಿರೋಳು ಏನಾರು ನೀನು ಒಂಚೂರು ಚಿಕ್ಕವನಾಗ್ಬಿಟ್ಟೆ ಅಂತಂದ್ರೆ ಜೀವನ ಪೂರ್ತಿ ಅನುಭವಿಸ್ತೀಯ. ಬರೆದಿಟ್ಕೋ, ನಿನ್ನ ಬದುಕಿನ ಆರಭ್ಯ ನಿನಗೆಷ್ಟು ಮಕ್ಕಳಾದ್ರೂ ಅಷ್ಟೇ, ನಿನ್ನ ವೃದ್ಧಾಪ್ಯದಲ್ಲಿ ಬಂದರೂ ಅಷ್ಟೇ, ಎಷ್ಟೇ ಪರಿಸ್ಥಿತಿಲಿದ್ರು ನೀನು ಅನುಭವಿಸ್ತೀಯ. ಆದರೆ ಅವಳೊಬ್ಳಿಗೆ ಹೇಳಿದ್ರಿಂದ ನೀನು ಗೆದ್ದಿದ್ಯಾ ಕಣೋಣಿಯ. ನಮಗೆ ಹೇಳದೇ ಇದ್ರೂ ಪರವಾಗಿಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.